ಬೆಳಗವತರಿಸಿ ದೀನರ ಉತ್ತರಿಸು ತಾಯಿ ಕರುಣಾಮಯಳೆ ತಾಯಿ ಭುವನೇಶ್ವರಿ ತಾಯಿ ಕರುಣಾಮಯಳೆ ರಕ್ಷಿಸು ಭುವನೇಶ್ವರಿ ಧರೆ ಬೆಳಗವತರಿಸಿ ದೀನರ ಉತ್ತರಿಸು ಧರೆ ಬೆಳಗವತರಿಸಿ ದೀನರ ಉತ್ತರಿಸು ತಾಯಿ ಕರುಣಾಮಯಳೆ ರಕ್ಷಿಸು ಭುವನೇಶ್ವರಿ ತಾಯಿ ಜಗನ್ಮಾತೆ ಏನಮ್ಮ ಏನಮ್ಮ ಇದು ನಿನ್ನ ಲೀಲೆ ಯಾಕಮ್ಮ ಈ ಬಡವರು ಇಷ್ಟು ಕಷ್ಟ ಪಡ್ತಾ ಇದ್ರು ಕೂಡ ಈ ಬಡವರನ್ನು ಕಣ್ತರದೆ ನೋಡದೆ ಈ ಬಡವರನ್ನು ಕೊರಗುವಂತೆ ಮಾಡ್ತಾ ಇದೆಯಾ ತಾಯಿ ಯಾಕಮ್ಮ ಈ ಬಡತನಲ್ಲಿ ಹುಟ್ಟಿದ್ದು ಈ ಬಡವರ ತಪ್ಪ ತಾಯಿ ಹೇಳಮ್ಮ ಹೇಳು ಅಮ್ಮ ಚಿಕ್ಕಂದಿದ್ದಲ್ಲಿ ತಂದೆ ತಾಯಿ ಕಳೆದುಕೊಂಡೆ ಆದರೆ ಇದ್ದ ತಮ್ಮನನ್ನು ಬೆನ್ನಿಗೆ ಕಟ್ಟಿಕೊಂಡು ಕಷ್ಟವನ್ನು ನೀಗುತ್ತಾ ಬಂದೆ ತಾಯಿ ವಯಸ್ಸಾಗಿ ಈ ಸಮಾಜದಲ್ಲಿ ಮುಂದೆ ನಿಂತರೆ ಯಾವ ಕನ್ಯನು ಮದುವೆ ಆಗೋ ದೃಷ್ಟಿಯಲ್ಲಿ ಬಂದೂ ಇಲ್ಲ ಆದರೆ ಮದುವೆ ಆಗ್ತೀನಿ ಅಂತ ನಮ್ಮ ಮನೆ ಹೊಸಲಿಗೆ ಬಂದು ವರದಕ್ಷಿಣೆ ಎಂಬ ಭೂತವನ್ನು ಬೆನ್ನಿಗೆ ಕಟ್ಟಿಕೊಂಡು ಆ ವರದಕ್ಷಿಣೆ ಎಂಬ ಪದವನ್ನೇ ಮೆಟ್ಟಿ ನಿಂತ ಈ ಸಮಾಜದಲ್ಲಿ ವರದಕ್ಷಿಣೆ ಎಂಬ ಈ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಹಣೆ ಬರವೇ ನೀನು ಬರ್ದಿಲ್ಲ ತಾಯಿ ಮದುವೆ ಹಣೆ ಬರವೇ ನೀನು ಬರ್ದಿಲ್ಲ ಅಮ್ಮ ಕಷ್ಟವೆಲ್ಲ ನೂಕಿಕೊಂಡು ಸಂಗೊಳ್ಳೆ ರಾಯನಂತೆ ನನ್ನ ತಮ್ಮ ಶೂರನಾಗಿ ಮೆರಿತಾ ಇದ್ದಾನೆ ಆ ನನ್ನ ತಮ್ಮನಿಗೆ ಇನ್ನಷ್ಟು ತೋಳಿನಲ್ಲಿ ಶಕ್ತಿ ಕೊಟ್ಟು ಈ ಬಡತನ ಭೂತವನ್ನು ಹೊತ್ತೊಡಿಸುವ ಭಾಗ ನಿನ್ನನ್ನೇ ಕುಡಿದಿದ್ದೀವಿ ನಿನ್ನನ್ನೇ ಕುಡಿದೆ
ಪರಿಚಯ ಇಲ್ಲೋದ್ರ ಮನೆಗೆ ಆಗಮಿಸಿ ಈ ರೀತಿ ಹುಚ್ಚರಂತೆ ನಗ್ತಾ ಇದ್ದಿಲ್ಲ. ಯಾರೋ ನೀನು? ನಾನು ಯಾರು? ಜಗಮೆಚ್ಚಿದ ಜಯಸಿಂಹನನ್ನೇ ನರಳಿಸಿದ ನರ ರಾಕ್ಷಸ. ಅರಮನೆಯ ಕಾಲಿಟ್ಟಾನಾತನನ್ನು ಕಟ್ಟಿ ಹೊಡೆದ ಮರುವಿಲ್ಲ. ಅಷ್ಟೇ ಯಾಕೆ ಕಾಂಚನ, ಯೌವನವೆಂಬ ಹಬ್ಬಾಗಿಲಿನಲ್ಲಿ ಕೋಲ್ಮಿಂಚಿನ ಚರ್ಮಿಸುವ ನಿನ್ನಂತ ರತಿಯರಮಣ ಪುಷ್ಪಕಕ್ಕೆ ಸ್ವರ್ಗದ ಬಾಣಂಗಳ ತೋರಿಸಲು ಬಂದ ಸರದಾರ ಅರ್ಥಾತ್ ರಸಿಕರ ರಾಜ. ಮಿಸ್ಟರ್, ಸಮಯ ಇಲ್ಲದೆ ಅವಶ್ಯಕತೆ ಮಾತನಾಡಿ ಅವೇಕೆಯಂತೆ ಆಡ್ಬೇಡ. ನೀನು ಇಲ್ಲಿ ಬಂದಿದ್ಯಲ್ಲ, ಇಲ್ಲಿ ಬಂದ ಕೆಲಸವೇನು ಅದನ್ನು ಹೇಳು. ನಾನು ಬಂದ ಕೆಲಸ ಕಾಂಚನ, ಅದೇ ಕಳನಾಯಕ ಕಥನಾಯಿಕೆ ಮನೆಗೆ ಹೋದ, ಏನೇನು ಅಂದ, ಯಾವನೋ ಬಂದು ಶೀಲವನ್ನು ಕಾಪಾಡಿದ ಅನ್ನೋದೆಲ್ಲ ಹಳೆಯ ಜೈಮಾನ್. ಬಟ್ ಹೊಸದಾದ ರೀತಿಯಲ್ಲಿ ನನ್ನ ಬಹುದಿನ ಕೆಲಸಕ್ಕಾಗಿ ಬಂದಿರೋ ನಾನು ಈ ಬೆಟ್ಟಾಪುರದ ಗೌಡ. ನಡು, ಈ ಬೆಟ್ಟಪುರದ ಗೌಡ ಆಗಿರಬಹುದು, ಆದ್ರೆ ಪರಿಚಯ ಇಲ್ಲದವರ ಮನೆಗೆ ಆಗಮಿಸೋದು ಮೊದಲು ತಪ್ಪು. ಆ ನಂತರ ವಿಷಯ ಇಲ್ಲದ ಅರ್ಥವನ್ನು ಮಾತನಾಡೋದು ಎರಡನೇ ತಪ್ಪು. ಮೊದಲಿಲ್ಲಿ ಎದಕ್ಕೆ ಬಂದಿದೆ ಅದನ್ನು ಮಾತನಾಡು. ಏ ಕಾಂಚನ, ಈ ಜವರೇಗೌಡ ನಿರ್ಭಯವಾಗಿ ಮಾತು ಬಿಟ್ಟರೆ ಮಾತಿನ ಮಲ್ಲ. ಜನಗಳೆದುರು ಜಬರ್ದಸ್ತ್ ಮಾಡಿದರೆ ಜಾನರ ಜಾಣ. ಅಷ್ಟೇ ಯಾಕೆ, ನಿನ್ನಂತ ಸುಂದರ ಮೈಮಾಟದ ಬೆಡಿಗೆರು ಕಣ್ಣು ತಂಪಿಸಿದರೆ ಕ್ಯಾರಳಿದ ಕಾಮುಕ ಈ ಖತರ್ನಾಕಳ ನಾಯಕ. ಮಿಸ್ಟರ್, ಈ ನಾಟಕದಲ್ಲಿ ಕಾಮುಕ ಖಳನಾಯಕ, ಈ ಊರಿಗೆ ಆಗಮ ಶ್ರೀಮಂತ ಹೀಗೆ ಮೆರೆತಿರುವೆಲ್ಲ. ಈ ಗ್ರಾಮ ದೇವತೆ ಒಂದಿಲ್ಲ ಒಂದಿದ ನಿಂತು ಕಾಪಾಡ್ತಾಳೆ ಅಂತ ನಿನ್ನಂತ ನೀಚರಿಗೆ ಏನೋ ಗೊತ್ತು. ಬಲು ಎಚ್ಚರದಿಂದ ಮಾತನಾಡು. ಎಚ್ಚರದಿ ಮಾತನಾಡಿ ತತ್ತರಿ ನಡೆಸಲು ನಾನೇನು ಹುಚ್ಚ ಚಿತ್ರದ ನಾಯಕನಲ್ಲ ಕಾಂಚನ. ನೀನು ಈ ನಿನ್ನ ನುರ್ಪಾದ್ಯದಲ್ಲಿ ಅರಿಸಿಕೊಂಡ ನಿನಗೆ ನಿನ್ನವರಂಧ್ರಗಳಲ್ಲಿ ಚೈತನ್ಯ ತುಂಬಿ ಸುಖದ ಸಾಗರದಲ್ಲಿ ತೆಪ್ಪದ ಮೇಲೆ ಚಲಿಸಲು ಬಂದ ತ್ಯಾಗರಾಜ. ಮಿಸ್ಟರ್, ಈ ತ್ಯಾಗರಾಜ ಎಂಬ ಹೆಸರಿನ ಅರ್ಥನಾದ್ರೂ ನಿನಗೆ ಗೊತ್ತೈತೇನು? ತ್ಯಾಗರಾಜ ಎಂಬ ಬುದ್ಧಿವಾದ ಹೆಂಡ ಮಕ್ಕಳನ್ನು ಈ ರಾಜ ಮೆಟ್ಟಕ್ಕೆ ಕಾಣಿಕೆಯಾಗಿ ಕೊಟ್ಟ. ಅಷ್ಟೇ ಯಾಕೆ, ಬಟ್ಟ ಹುಟ್ಟಿನಲ್ಲೇ ಕೈ ಮಾಡುತ್ತಾ ದೇಶ ಅಲ್ಲಾಡಿದ. ತನ್ನ ಶೀಲವನ್ನು ಕಾಪಾಡೋದಕ್ಕಾಗಿ ತನ್ನ ಹೆತ್ತ ಕರುಣ ಕುಡಿಯನ್ನೇ ತ್ಯಾಗ ಮಾಡಿದ್ದು ಆ ಕಟ್ಲಿ ಮಟ್ಟಿ ಕಾಸಿಬಾಯಿ. ಅಂತರ್ಕೊಂಡು ತ್ಯಾಗಮಯ್ಯರು ನೀನಪ್ಪ ಬಂಡಕೋರ. ಬಂಡಕೋರರೆಂದು ಬಂಡಾಯ್ದು ಬುಗಿಲೆದ್ದು ಅಧಿಕಾರದ ಮನೆಯಲ್ಲಿ ಹಸ್ತಂಗತವಾದ ವೇಕೆಯನ್ನು ಕಣ್ಣಾರೆ ಕಂಡ ಈ ಜವರೇಗೌಡನಿಗೆ ಯಾಕಸ್ತಿ ನಿನ್ನಂತ ಬಡ ಹೆಣ್ಣಿನ ಉಪದೇಶವೇ? ಇಷ್ಟೊಂದು ಚಿಲ್ಲವರಾಗಿ ಮಾತನಾಡ್ತಾ ಇದೆಯಲ್ಲ, ಏನಂದೆ? ಒಂದು ಬಡ ಹೆಣ್ಣು ಅಂತ ಇಷ್ಟೊಂದು ಜಂಬ ಕೊಚ್ಕೊಂಡು ಮಾತನಾಡ್ತಾ ಇದೆಯಲ್ಲ. ನಿನಗೂ ಜನ್ಮ ನೀದ್ದು ಒಂದು ಹೆಣ್ಣು ಅನ್ನೋದು ಮರಿಬೇಡ, ಕಟ್ಟುಕೋ. ಕಾಂಚನ, ನೀನು ಮಗ್ನವಾಗಿ ಧರ್ಮದೇವತೆ ನಿಂತಾಗ ನಿನ್ನ ಕೈಯಲ್ಲಿ ದಾರ್ತಿಯ ದಿಪ್ಪಕ್ಕೆ ನನ್ನ ಸಿಗರೇಟ್ ಹಚ್ಚಿ ನಿನ್ನ ಭಕ್ತಿ ಭಂಗ ಮಾಡಿದ ಬಹದ್ದೂರ್ ನಾನಾಗಿರುವಾಗ ನಿನ್ನ ಯಾವ ಭೂಮಾತೆಯು ನಿಲ್ಲೋದಿಲ್ಲ, ಜನ್ಮದಾತೆಯು ಬರೋದಿಲ್ಲ. ಜೋಕೆ ಉಸುತ್ತಿರೋ ದೀಪಕ್ಕೆ ಭಂಗು ತಂದು ಬಂಡ ನೀನು. ಮುಂದೊಂದು ದಿನ ನಿನಗೂ ಕಾದಾಯ್ತು. ಈ ಬೆಂಕಿಯಲ್ಲಿ ಸತ್ತು ಸರ್ವನಾಶ ಆಗೋದಂದ್ರು ಖಂಡಿತ. ಕಾಂಚನ, ಬೆಂಕಿಯ ಬಿರುಗಾಳಿ ಬಿಟ್ಟರು ಭಯ ಪಡೆದ ಈ ಭಂಡನಿಗೆ ಭವಿಷ್ಯತ್ನಲ್ಲಿ ಭಯ ಹುಟ್ಟು ಹಾಕಲು ಹಂಚ ಹಾಕುತ್ತಿರುವೆಯ ಬಾಲಸು ಹೆಣ್ಣೆ. ಮಿಸ್ಟರ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಏನಾದ್ರೂ ಬಾಲ ಬಿಚ್ಚಿದ್ದೆ ಆದ್ರೆ ನಿನ್ನ ಬಾಲವನ್ನು ಕಟ್ ಮಾಡಬೇಕಾಗುತ್ತೆ. ಬಲು ಎಚ್ಚರ. ಲೇ ಕಾಂಚನ, ನಿನ್ನಂತ ಮದವೇರಿದ ಮದನಾರ್ಯರ ಮದವಿಳಿಸುವ ಮದಗಜ ನಾನಾಗಿರುವಾಗ
ಗುಪ್ತಚರ ಸಂದೇಶ ರವಾನಿಸುವೆಯ ನೀಚ ಹೆಣ್ಣೆ. ಮಿಸ್ಟರ್, ಅಲಂಕಾರವನ್ನು ಮೈ ಮೇಲೆ ಹಾಕಿಕೊಂಡು ಮಟ್ಟ ಹಾಸದಿಂದ ಮೆರಿತಾ ಇದೆಯಲ್ಲ, ನಿನ್ನ ತನಿಯನ್ನು ಗೊತ್ತು ಹೆಣ್ಣಿನ ಸೊತ್ತು ಸತ್ತು ಎಂಬುದು ನಿಮ್ಮಂತ ಬಡಪಾಯಿಗಳ ಪಾಲಿಗೆ ಯಾವತ್ತೇ ಸತ್ತು ಹೋಯಿತು. ಈ ಕಲಿಯುಗದಲ್ಲಿ ನಿನ್ನಂತ ಹೆಣ್ಣು ಸ್ವತ್ತು ಸ್ವೀಕರಿಸಬೇಕಾದರೆ ನಮ್ಮಂತ ಶ್ರೀಮಂತರ ಮಂಚಕ್ಕೆ ಶರಣಾಗಲೇಬೇಕು. ಗೌಡ, ಆ ನಿನ್ನ ಸಿರಿ ಸಂಪತ್ತು ಸೌಭಾಗ್ಯವೆಲ್ಲ ನಾನು ಮೆರೆತು ಬಾಲೆಯಾಗಿ ನಿನ್ನ ಮಂಚಕ್ಕೆ ಬೀಳುವ ಹಾಗೆ ಆ ದೇವತೆ ನನ್ನ ಹಣೆಯಲ್ಲಿ ಬರುತ್ತಿಲ್ಲ. ಕೇಳ ರಾತ್ರಿಯಲ್ಲಿ ಕನಸು ಕಾಡ್ಬೇಡ, ಹೊರಟೋಗು ಇಲ್ಲಿಂದ. ಕನಸು? ಧರ್ಮಶಾಲೆಯಲ್ಲಿ ತಿರುಕೊನೊಬ್ಬ ಕನಸು ಕಂಡಂತೆ ಕೈ ನೆಲಕದ ಕನಸು ಕಾಣುವ ಕಳನಾಯಕ ನಾನಲ್ಲ ಕಾಂಚನ. ನಿನ್ನಂತ ಬಣ್ಣದ ಸುಕುಮಾರಿಯರ ಸುಗಂಧ ಸವೇಲು ಬಂದ ಸರದಾರ. ಗೌಡ, ಈ ನಿನ್ನ ದುರಾಸ ಮಾತಿಗೆ ಹೆದರಿ ಕಂಡವರಿಗೆ ಸುಗಂಧ ವಾಸನೆ ತೋರ್ಸಕ್ಕೆ ನನಗೆ ಮಲ್ಲಿಗೆ ಹೂವ ಅಂತ ತಿಳ್ಕೊಂಡಿದೆಯೇನೋ? ದುರಾಸ ಆಸೆಯಿಂದ ಒಂದು ಹೆಜ್ಜೆ ಮುಂದಿಟ್ಟು ಈ ಹೆಣ್ಣ ಮುಟ್ಟಲು ತೀರುತ್ತೀನಿ ಅಂತ ಬಂದಿದ್ದೆ. ಆದ್ರೆ ನಿನಗೆ ಕೈಗೆ ಚುಚ್ಚುವ ಮುಳ್ಳಾಗ್ತಾಳೆ ಈ ಹೆಣ್ಣು. ಕಾಂಚನ, ಪ್ರೀತಿಯ ಸಂಕೇತ ಗುಲಾಬಿಯೇ ನೀನಾಗಿರೋ ಎಂದಾಗ ಮತ್ತೇಕೆ ತಡ ಮಾಡುವೆ? ಬಾ, ನನ್ನ ಮನ ತೃಪ್ತಿ ಪಡಿಸುವ. ಪೀಡ ಗೌಡ್ರಿ, ಪೀಡ, ನನ್ನ ನೀನು ಮಾಡಿಬಿಡಿ, ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡುತ್ತೇನೆ ಕಾಂಚನ, ಆದರೆ ಪ್ರೇಮ ಗೀತೆಯೊಂದನ್ನು ಹಾಡಿ ನನ್ನ ಮನ ತಣಿಸಿದರೆ ಮಾತ್ರ. ಹೌದು, ಈ ಪಾಪಿಯಿಂದ ನಾನು ಬಂಧನ ಆಗ್ಬೇಕಾದ್ರೆ ಇವನು ಹೇಳ್ದಂತೆ ಕೇಳಿ ನಾನು ಹಾಡಿಕೊಳ್ಳಲೇಬೇಕು. ಈ ಸಮಯದಲ್ಲಿ ಇವನು ಶತ್ರು ಆಗಿಬಿಟ್ರಿ ನನ್ನ ಶೀಲವನ್ನು ನಾಳೆ ಕಳ್ಕೊಂಡು ಬಿಡ್ತೀನಿ. ಆಗ್ಲಿ ಗೌಡ್ರಿ, ನಿಮ್ಮ ಇಷ್ಟದಂತೆ ಹಾಡಿ ನಿಮ್ಮ ಮನ ತನಿಸುತ್ತೇನೆ.
ಗೌಡ್ರಿ, ನೀವು ಹೇಳಿದಂತೆ ಹಾಡಿದ್ದೀನಿ. ತಾವೇನು ನಾವು ಹೊರಟು ಹೋಗ್ಬಹುದು. ನಾನು ಹೋಗುವುದು ಈಗಲ್ಲ ಕಾಂಚನ, ನನ್ನಿಚ್ಛೆ ತೀರಿದ ಮೇಲೆ. ಏ ಗೌಡ, ಏನು ಮಾತನಾಡ್ತಾ ಇದೆಯಾ ನೀನು? ಕೋಚಿಗೆ ಬಿದ್ದ ಕತ್ತೆ ನೀನು. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಒಂದ್ ಹೆಜ್ಜೆ ಮುಂದಿಟ್ಟು ನೀನನ್ನ ಮುಟ್ಟಲು ಬಂದಿದ್ದೆ. ಆದ್ರೆ ನಿನ್ನ ಪರಿಣಾಮ ನೆಟ್ಗಿರಲ್ಲ. ಹುಷಾರ್ ಹುಷಾರ್. ಏ ಕಾಂಚನ, ಪರಿಣಾಮದ ಪುಸ್ತಕವನ್ನೇ ಮಸ್ತಕಕ್ಕೇರಿಸಿಕೊಂಡು ಪರಿಣಿತಿ ಪಡೆದ ಈ ಪಂಡಿತನಿಗೆ ಅವಹೇಳನ ಮಾತುಗಳನ್ನಾಡಿ ಅಕ್ಕರೆ ಕಡಿತಗೊಳಿಸಬೇಡ. ಸುಮ್ಮನೆ ಈ ತಂಪಾದ ಗಾಳಿಯಲ್ಲೊಮ್ಮೆ ಕಣ್ಣು ಮುಚ್ಚಿ ನಿಂತುಕೋ, ಸ್ವರ್ಗ ಲೋಕವನ್ನೇ ತೋರಿಸುವೆ. ಏಕಮ್ಮ ಜೋರಾಗಿ ಕಿರಿಸಿಕೊಂಡೆ. ತಮ್ಮ ಶಿವರಾಜ, ಏನಿಲ್ಲಪ್ಪ, ಏನಾಯ್ತು ಅಂತ ನಿನ್ನ ಮುಂದೆ ಹೇಳ್ಬೇಕಪ್ಪ. ಏನಾಯ್ತು ಅಂತ ಹೇಗೆ ಹೇಳ್ಬೇಕು ತಮ್ಮ, ಹೇಗೆ ಹೇಳ್ಬೇಕು? ಅಕ್ಕ, ನಡೆದ ವಿಷಯ ಏನೊಂದು ಬಿಚ್ಚಿ ಹೇಳಿದ್ದರೆ ಹೇಗೆ ತಿಳಿಯಬೇಕು ನಿನ್ನ ತಮ್ಮನಿಗೆ? ಏನಾಯ್ತು ಅಂತ ಹೇಳುವಕ್ಕ, ಬೇಗ ಹೇಳು. ತಮ್ಮ ಹೇಳ್ತೀನಪ್ಪ, ಹೇಳ್ತೀನಿ. ಈ ದೇವತೆಯನ್ನು ಪೂಜೆ ಮಾಡಿ ಅವಳ ನಾಮ ಸ್ವರದಲ್ಲಿ ನಿಂತುಕೊಂಡಾಗ ಮೂಗಳಾಗಿ ನಾನು ಆವರಿಸಿಕೊಂಡಿದ್ದೆ. ಆವರಿಸಿಕೊಂಡ ಮೇಲೆ ಏನಾಯ್ತು ಅಕ್ಕ? ಹೇಳಕ್ಕ, ಬೇಗ ಹೇಳು. ಹೇಳ್ತೀನಿ ತಮ್ಮ, ಹೇಳ್ತೀನಿ. ಆ ತಾಯಿಯನ್ನು ಪೂಜೆ ಮಾಡಿ ಅವಳ ಹತ್ರ ಹೊರ ಬೇಡಿಕೊಂಡ ಅವಳ ತಾಯಿಯ ಮುಂದೆ ಮೂಗಳಾಗಿ ಮಾತಬಾರದೆ ನಿಂತಿದ್ದೆಪ್ಪ. ಆದ್ರೆ ಯಾರೋ ಒಬ್ಬ ಕಾಮುಕ ನನ್ನ ಶೀಲಹರಣ ಮಾಡಲು ಬಂದಂತೆ ಕೆಟ್ಟ ಕನಸು ಬಿದ್ದಿದ್ದಪ್ಪ, ಕೆಟ್ಟ ಕನಸು ಬಿದ್ದಿದ್ದು. ಏನು ಹೇಳ್ತಾ ನೀ ಕಂಡದ್ದು ಒಂದು ಕೆಟ್ಟ ಕನಸ? ಹೌದು ತಮ್ಮ, ನಾನು ಕಂಡಿದ್ದು ಒಂದು ಕೆಟ್ಟ ಕನಸು. ಮತ್ತೆ ಭಯದ ಆತಂಕ? ಏನಿಲ್ಲ ತಮ್ಮ, ಈ ಕನಸು ಮುಂದೊಂದು ದಿನ ನನಸು ಆಗಬಾರ್ದು ಅಂತ ಯಾಕೋ ನನ್ನ ಮನದಲ್ಲಿ ಆತುರ ಪಡ್ತಾ ಇದೆ ತಮ್ಮ. ಅಕ್ಕ, ಕ್ರಾಂತಿವೀರ ಸಂಗೊಳ್ಳಿ ರಾಯನಷ್ಟೇ ಬಲಿಷ್ಠನಾಗಿ ಬೆಳೆದು ನಿಂತಿರುವ ಈ ಶಿವರಾಜ ನಿನ್ನ ತಮ್ಮನಾಗಿರುವಾಗ ಮತ್ತೆ ಭಯದ ಆತಂಕ? ಕಟ್ಟಿ ನಿಂತ ಮಿಂಡರನ್ನು ಕಟ್ಟಿ ಹೊಡೆದು ಕುತಂತ್ರಗಾರಿಗಳನ್ನು ಕತ್ತರಿಸಿ ನಿತ್ಯ ಗರ್ಜಿಸುವ ಜೈಸಿವ ನಾನಾಗಿರುವಾಗ ಮತ್ತೊಂದು ಸಾರಿ ಬೀಳಲಾರದಕ್ಕ ಇಂಥ ಕೆಟ್ಟ ಕನಸೊಂದು. ಹೌದು ಶಿವರಾಜ, ನಿನ್ನ ಧೈರ್ಯದಿಂದ ನಾನು ಮುಂದೆ ಹೆಜ್ಜೆ ಇಡುತ್ತೇನಪ್ಪ. ಆ ದೇವರು ನಂಬಿಕೊಂಡು ಆಗು ಹೋಗೋಗಳಿಗೆ ಮುಂದೆ ಆ ದೇವರ ಇಚ್ಛೆಯಂತೆ ಆಗ್ಲಿ ತಮ್ಮ. ಅಕ್ಕ, ಸರಸಜ್ಜನಕ್ಕೆ ಮೂಲ ಮಂತ್ರವನ್ನೇ ಹೊತ್ತು ಬದುಕುತ್ತಿರುವ ಬಡವರು ನಾವಾಗಿರುವಾಗ ಆ ದೈವದ ಇಚ್ಛೆ ನಮಗೆ ಒಳ್ಳೆಯದನ್ನೇ ಬಯಸುತ್ತದೆ. ನೀನೇನು ಚಿಂತಿಸಬೇಡ. ಆಯ್ತು ಸೋದರ, ನೀನು ಹೇಳಿದಂತೆ ಆಗಲಿ. ಈ ನಿನ್ನ ಮಾತು ಸತ್ಯವಾಗಿದೆ. ಯಾಕಂದ್ರೆ ನೀನು ನನ್ನ ಒಡ ಹುಟ್ಟಿದ ತಮ್ಮನಲ್ವಾ? ಅಕ್ಕ, ನೀನು ಹೇಳುವ ಮಾತು ನಿಜವಾಗಿದ್ದರೆ ಈ ಒಡ ಹುಟ್ಟಿದ ತಮ್ಮನ ಸಂತೋಷಕ್ಕಾಗಿ ನಾನು ಚಿಕ್ಕವನಿದ್ದಾಗ ಹಾಡುತ್ತಿದೆಯಲ್ಲ, ಆ ಗೀತೆಯನ್ನು ಹಾಡಬಾರದೆ? ಆಗ್ಲಿ ತಮ್ಮ, ನಿನ್ನ ಸಂತೋಷನೇ ನನ್ನ ಸಂತೋಷ. ನನ್ನ ಬಂಗಾರದಂತ ಹತ್ತು ಬಾಳೆಲ್ಲವೂ ನಗ ಹಾಡಾಗಲಿ, ಸುಖ ಸಂತೋಷ ತುಂಬಿ ಕಣದಲ್ಲಿ ಮಾಡಲಿ, ಬಾಳು ಹಾಳಾಗಲಿ. ದೈವ ಬಂದಂತವರ ನೀನು ಈ ಅಣ್ಣಗೆಂದು, ದೈವ ಬಂದಂತವರ ನೀನು ಈ ಕಣ್ಣಗೆಂದು. ನನ್ನ ಬಂಗಾರದಂತ ಹತ್ತು ಬಾಳೆಲ್ಲವೂ ನಗ ಹಾಡಾಗಲಿ. ಅಚ್ಚುತ ಹವಿ ಹೂವ ಬಡಿಸಿ
ನನ್ನ ಬಂಗಾರ ನನ್ನ ಬಂಗಾರದಂತ ಅಪ್ಪುಗಳೆಲ್ಲವೂ ನಗೆ ಹಾಡಾಗಲಿ ತಮ್ಮ ಬಾರಪ್ಪ, ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದೇನೆ, ಊಟ ಮಾಡುವಂತೆ. ಆಯ್ತು ನಡಿಯಕ್ಕ, ಹೋಗೋಣ.